ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವಾಗ ಈ ವಿಡಿಯೋದಲ್ಲಿ ಕಿಸಾನ್ ಸಾರಥಿ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದರಲ್ಲಿ ನಿಮ್ಮ ಮಾಹಿತಿಗಳನ್ನು ಯಾವ ರೀತಿ ಭರ್ತಿ ಮಾಡಿಕೊಳ್ಳಬೇಕು ಎಂದು ಹೇಳಿಕೊಳ್ಳಲಾಗುತ್ತದೆ. ಮೊದಲನೆಯದಾಗಿ ನಿಮ್ಮ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡು ಕಿಸಾನ್ ಸಾರಥಿ ಆ್ಯಪ್ ಎಂದು ಟೈಪ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕಿಸಾನ್ ಸಾರಥಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇವಾಗ ನೋಡಬಹುದು ಕಿಸಾನ್ ಸಾರಥಿ ಆ್ಯಪ್ ಡೌನ್ಲೋಡ್ ಆಗಿದೆ. ಕಿಸಾನ್ ಸಾರಥಿ ಆ್ಯಪ್ನ ಓಪನ್ ಮಾಡಿಕೊಂಡು ನಿಮ್ಮ ಆದ್ಯತೆಯ ಭಾಷೆ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಆವಾಗ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ಬೇಕು. ಹವಾಮಾನದ ಪರ್ಮಿಷನ್ ಕೇಳುತ್ತೆ. ಸ್ಥಳವನ್ನು ಅನುಮತಿಸಿ ಎಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲಾಗಿನ್ ಅಥವಾ ಖಾತೆ ರಚಿಸಿ ಎಂದು ಕೇಳುತ್ತದೆ. ಆವಾಗ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಇವಾಗ ಮೊಬೈಲ್ ನಂಬರ್ ಹಾಕಿದ್ದೀವಿ, ಮುಂದುವರಿಸಿ ಅಂತ ಟೈಪ್ ಮಾಡಿ. ಇವಾಗ OTP ಜನರೇಟ್ ಆಗಿರುತ್ತೆ. ನಿಮಗೆ OTP ಬಂದಿರುತ್ತೆ. ಆ OTPಯನ್ನು ನೀವು 6 ನಂಬರ್ಗಳ ಒಂದು OTP ಬಂದಿರುತ್ತೆ. ಆ 6 ನಂಬರ್ಗಳ OTPಯನ್ನು ನೀವು ಟೈಪ್ ಮಾಡಿ ದೃಢೀಕರಿಸಿ ಎಂದು ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮ್ಮ ಪೂರ್ಣ ಹೆಸರನ್ನು ಕೇಳುತ್ತದೆ. ಅಲ್ಲಿ ನಿಮ್ಮ ಪೂರ್ಣ ಹೆಸರನ್ನು ಬರಿಬೇಕು, ಟೈಪ್ ಮಾಡಬೇಕು. ಮೊಬೈಲ್ ನಂಬರ್ ಆಲ್ರೆಡಿ ಟೈಪ್ ಆಗಿದ್ದೇ ಇರುತ್ತೆ. ಅಲ್ಲಿ ಲಿಂಗ ಅಂತ ಇರುತ್ತಲ್ಲ ಅಲ್ಲಿ ಟೈಪ್ ಮಾಡಿಕೊಂಡು ಮೇಲ್ ಅಥವಾ ಮೇಲಿದ್ದರೆ ಮೇಲ್ ಅಂತ ಹಾಕಿ, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಹಾಕಿ. ನಿಮ್ಮ ವಯಸ್ಸು ಎಷ್ಟಾಗಿರುತ್ತೆ ಅಷ್ಟು ಟೈಪ್ ಮಾಡ್ಕೋಬೇಕು. ನೆಕ್ಸ್ಟು ಭಾಷೆನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ಕ್ರೋಲ್ ಮಾಡ್ಕೋಬೇಕು. ಕನ್ನಡ ನಿಮಗೆ ಬೇಕಾದರೆ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಇದ್ದರೆ ಮಾಡ್ಕೊಳ್ಳಿ, ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ರಾಜ್ಯ ಅಂತ ಸೆಲೆಕ್ಟ್ ಇರುತ್ತೆ, ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಜಿಲ್ಲೆ ಇದ್ದರೆ ಜಿಲ್ಲೆ ಅಂತ ಇದ್ದಾಗ ಅಲ್ಲಿ ರಾಮನಗರ ಅಂತ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಬ್ಲಾಕ್ ಅಂತ ಇರುತ್ತಲ್ಲ ಅಲ್ಲಿ ನಿಮ್ಮ ಒಂದು ತಾಲೂಕು ಯಾವುದಿರುತ್ತೆ, ಮಾಗಡಿ ತಾಲೂಕು. ಮಾಗಡಿ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರಾಮ ಅಂತ ಇರುತ್ತಲ್ಲ ಅಲ್ಲಿ ನಿಮ್ಮ ಒಂದು ಗ್ರಾಮವನ್ನು ಸ್ಕ್ರೋಲ್ ಅಪ್ ಮಾಡಿಕೊಂಡು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾವುದಿರುತ್ತೆ, ಕೃಷಿ ವಿಜ್ಞಾನ ಕೇಂದ್ರ ಚಂದೂರಾಯನಹಳ್ಳಿ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ತುಂಬಿದ ತಕ್ಷಣ ನೀವು ಮುಂದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಇದೇ ದಿನಾಂಕ 15 ಜುಲೈ 2026 ಬುಧವಾರರಂದು ಒಂದು ಪೋಲ್ ಫೀಡ್ಬ್ಯಾಕ್ ಸೆಷನ್ ಇರುತ್ತೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಪೋಲ್ನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ.